ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನೊಂದು ಮಾತು ಯಾರ ಬಾಯಿಂದ ಆಚೆ ಬರಬಾರ್ದು. ಈಗ ಏನಾಯ್ತು ಅಂತ ಈಗೆಲ್ಲ ಬಡ್ಕೋತಾ ಇದ್ರಿ. ನನ್ನ ಮಗ ಅವನ ಹೆಂಡತಿಗೆ ಮುತ್ಕೊಟ್ಟ ಅಷ್ಟೇ ತಾನೆ, ಬೇರೆನಿಲ್ಲ ತಾನೆ. ಸದ್ದು ಬರಬಾರ್ದು. ನಮ್ಮ ಯಜಮಾನ್ರಿಗೆ ಏನಾಗಿದೆ? ಯಾಕೆ ಒಂಥರ ಆಡ್ತಾರೆ? ಮೊದಲೆಲ್ಲ ಒಂದಿನೂ ಕೂಗಾಡ್ದವ್ರಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡವ್ರಲ್ಲ. ಆದರೆ ಈಗ ನೋಡಿದ್ರೆ ರಾಂಗಾಗಿ ಆಡ್ತಾರಲ್ಲ. ಇದರಲ್ಲಿ ಆ ಕಾಂತಮ್ಮ ಬೇರೆ ಯಾವುದೋ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾರೆ ಅಂತ ಬೇರೆ ಅಂತಾಳೆ. ಇವ್ರು ನೋಡಿದ್ರೆ ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ತಾರೆ. ಎಲ್ಲೋಗ್ತಾರೆ, ಏನು ಮಾಡ್ತಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ಒಂದಂತೂ ಸತ್ಯ, ಇವರು ಬದಲಾಗಿದ್ದಾರೆ. ನನ್ನ ಹತ್ರ ಇದ್ದಾಗ ಮಾತ್ರ ಚೆನ್ನಾಗಿ ಇರ್ತಾರೆ. ಏನು ಮಾಡಬೇಕು, ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ವಲ್ಲ. ಈ ಹಳೆ ಫಿಲ್ಮ್ನಲ್ಲಿ ಡಬಲ್ ಆ್ಯಕ್ಟಿಂಗ್ ಇರ್ತಾರಲ್ಲ, ಹಾಗೆ ನನ್ನ ಗಂಡನ ಥರನೇ ಇನ್ನೊಬ್ಬ ಏನಾರು ಇದ್ದು ನನ್ನ ಗಂಡಂಗೆ ಏನಾರ ಮಾಡಿಬಿಟ್ಟಿದ್ರೆ, ಅವನು ಇಲ್ಲಿ ಬಂದಿದ್ರೆ, ನನ್ನ ಅಮ್ಮನ ನಿಜ ಆದರೆ ಏನಪ್ಪ ಮಾಡೋದು? ನಿಜ ಜೀವನದಲ್ಲಿ ಹಿಂಗೆಲ್ಲ ಆಗಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ, ಯಾರು ಗೊತ್ತು, ಇದ್ರೂ ಇರ್ಬೋದು. ಒಬ್ಬ ಮನುಷ್ಯನ ಥರ 7 ಜನ ಇರ್ತಾರಂತೆ. ಇನ್ನು ಮಿಕ್ಕಿದ 6 ಜನರಲ್ಲಿ ಯಾರೋ ಒಬ್ಬ ಇಲ್ಲಿ ಬಂದು ನನ್ನ ಗಂಡನ್ಗೆ ಏನಾರ ಮಾಡಿಬಿಟ್ಟಿದ್ರೆ ನಾನೇನಪ್ಪ ಮಾಡೋದು? ವಿಶಾಲು, ವಿಶಾಲು, ಈ ಶರ್ಟ್ ಜೇಬಲ್ಲಿ ದುಡ್ಡಿಟ್ಟಿದ್ದೆ, ಎಲ್ಲಿ? ಇವರು ನಿಜವಾಗ್ಲೂ ನನ್ನ ಗಂಡನೇನಾ ಅಥವಾ ಬೇರೆ ಯಾರು ಇರ್ಬೋದಾ? ಏನೇ ಆಗಿ ನೋಡ್ತಾ ಇದೀಯಾ? ದುಡ್ಡು ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ದುಡ್ಡೆಲ್ಲಿ ಅಂತ ಕೇಳಿದ್ರೆ ಪ್ರಶ್ನೆ ಕೇಳ್ತೀಯಾ? ನಾವು ಮದುವೆ ಆಗಿ ಮೊದಲನೇ ದಿನ ನೀವು ಯಾವ ಕಲರ್ ಬಟ್ಟೆ ಹಾಕಿದ್ರಿ? ಲೇ ವಿಶಾಲು, ತಲಾಟೆ ಮಾಡೋಕ್ಕೆ ಟೈಮ್ ಇಲ್ಲ. ದುಡ್ಡೆಲ್ಲಿ ಅಂತ ಕೇಳ್ತಾ ಇದ್ದೀನಿ. ಹಾಂ, ಇವ್ರಿಗೆ ಗೊತ್ತಿಲ್ಲ. ಹಾಗಾದ್ರೆ ನನ್ನ ಗಂಡ ಅಲ್ಲ, ಇವರು ಪಕ್ಕ ಡಬ್ಬಲ್ ಆ್ಯಕ್ಟಿಂಗೆ. ಏನೇ ಗುರಾಯಿಸ್ತಾ ಇದೆಯಾ? ನಿಜ ಹೇಳೋ, ನಿಜ ಹೇಳೋ. ಯಾರೋ ನೀನು? ನಿನ್ನ ಏನಂತ ಬಿಡಲ್ಲ, ಹೇಳೋ. ಲೇ ವಿಶಾಲು, ಏನಾಯ್ತು ನಿನಗೆ? ತೆಗೆ ಕೈನ. ನಿಜ ಹೇಳೋ, ನನ್ನ ಗಂಡ ಇಲ್ಲಿ. ನಿಜ ಹೇಳೋ ತಕ್ಕ ನೀನು ನಾನು ಬಿಡಲ್ಲ. ಅಯ್ಯೋ, ಇದಕ್ಕೆ ಹೀಗೆ ಮಾತಾಡ್ತಿದ್ಯಾ? ನಾನೇ ಕಡೆ ನಿನ್ ಗಂಡ. ಇಲ್ಲ, ನೀನಲ್ಲ ನನ್ನ ಗಂಡ. ನನ್ನ ಗಂಡ ದೇವ್ರಂತ ಮನುಷ್ಯರು, ಅವ್ರು ಪುಣ್ಯಾತ್ಮರು. ನನ್ನ ಗಂಡ ನಾನು ಎಲ್ಲಿ ಬಚ್ಚಿಟ್ಟಿದ್ಯಾ, ಏನ್ ಮಾಡಿದ್ಯಾ ಅಂತ ನಿಜ ಹೇಳೋ, ಹೇಳೋ. ಇಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಹಿಡ್ಕೊಂಡ್ಬಿಡ್ತೀನಿ. ತಲೆಗಿಲ್ಲ ಕೆಟ್ಟಿದ್ದೀನ ನಿನ್ಗೆ? ಯಾಕೆ ಹೀಗೆ ಆಡ್ತಿದ್ಯಾ? ನಿನ್ ಕಣ್ಗೆ ಹೇಗೆ ಕಾಣಿಸ್ತಾ ಇದ್ದೀನಿ? ನೀನು ನನ್ನ ಗಂಡನಂಗೆ ಕಾಣಿಸ್ತಿದ್ಯಾ, ಅದಕ್ಕೆ ಈ ಮನೆಗೆ ಬಂದು ಸೇರ್ಕೊಂಡಿದ್ಯಾ. ನನ್ನ ಗಂಡ ಒಂದೇ ಒಂದ್ ದಿನಕ್ಕೂ ಕೂಗಾಡ್ದವ್ರಲ್ಲ, ನನ್ ಮೇಲೆ ಕೋಪ ಮಾಡ್ಕೊಂಡವ್ರಲ್ಲ. ಹೇಳು, ನನ್ ಗಂಡನ ಎಲ್ಲಿ ಬಚ್ಚಿಟ್ಟಿದ್ಯಾ? ನನ್ ಮೇಲೆ ಕೋಪ ಮಾಡ್ಕೊತ್ಯಾ? ಸುಮ್ನೆ ಕೂಗಾಡ್ತ್ಯಾ? ಮಾತಾಡು, ಮಾತಾಡು. ನನ್ ಗಂಡನ್ಗೆ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ಯಾ? ಅಯ್ಯಯ್ಯೋ, ನನ್ನ ಅರ್ಶನ ಕುಂಕುಮದ ಗತಿ ಏನೋ. ವಿಶಾಲು, ನಿಜವಾಗ್ಲೂ ಹುಚ್ಚಿಡ್ದಿದ್ದೆ ನಿನ್ಗೆ. ನಾನೇ ಕಡೆ ನಿನ್ ಗಂಡ ಪದ್ಮನಾಭ ಪದ್ದು. ಈ ಕಾಂತಮ್ಮನ ಪ್ರಕಾರ ಅನಂತ ಶಯನ ನಿನಗೆ 3 ಮಕ್ಕಳು ಕೊಟ್ಟರು, ಮುದ್ದು ಪದ್ದು ನಾನೇ ಕಣೆ. ಇಲ್ಲ, ನಾನ್ ನಂಬಲ್ಲ. ಅಯ್ಯೋ ಶಿವನೇ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಹೇಳಿ, ಈ ಮನೇಲಿ ನಾನು ದುಡ್ಡನ್ನ ಎಲ್ಲಿ ಬಚ್ಚಿಟ್ಟಿರ್ತೀನಿ? ಎಲ್ಲ ಹೆಂಗಸರು ಸಾಸಿವೆ ಡಬ್ಬದಲ್ಲಿ ದುಡ್ಡಿಟ್ರೆ, ನೀನು ಈ ಮನೇಲಿ ಬರ್ನ್ ಆಗಿರೋ ಬಲ್ಪಲ್ಲಿ ದುಡ್ಡಿಟ್ಟು ಹೋಲ್ಡರ್ಗೆ ಸಿಕ್ಕಿರ್ತೀಯ. ಕರೆಕ್ಟಾಗಿ ಹೇಳ್ಬಿಟ್ರಲ್ಲ, ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಸರಿ ಸರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನನ್ನ ATM ಕಾರ್ಡ್ ನಂಬರ್ ಏನು?
1965 ಅದೇ ತಾನೇ? ಸರಿ ಸರಿ, ನಮ್ಮ ಮದುವೆ ದಿನ ನಾನು ಯಾವ ಸೀರೆ ಹಾಕಿದೆ? ನೀನು ನೀಲಿ ರೇಷ್ಮೆ ಸೀರೆ ಹುಟ್ಟಿದ್ದೆ, ನಾನು ಪಂಚಶಲ್ಯ ಹಾಕಿದ್ದೆ. ಆಗಲೇ ಒಂದು ಪ್ರಶ್ನೆ ಕೇಳಿದೆಲ್ಲ, ನಾನು ಮದುವೆ ಆಗಿ ಮಾರನೇ ದಿನ ಯಾವ ಕಲರ್ ಬಟ್ಟೆ ಹಾಕಿದ್ದೆ ಅಂತ. ನಾನು ಬಿಳಿ ಬಣ್ಣದ ಶರ್ಟ್ ಹಾಕಿದ್ದೆ, ಪಂಚೆ ಹಾಕಿದ್ದೆ. ಅದು ನಿಮ್ಮಪ್ಪ ಕೊಡಿಸಿದ್ದು ಲೋಕಲ್ ಕ್ವಾಲಿಟಿ, ಸರಿನಾ? ಅಯ್ಯಯ್ಯೋ, ಎಲ್ಲ ಕರೆಕ್ಟಾಗಿ ಹೇಳಿದ್ರಿ. ನೀವೇ ನನ್ನ ಗಂಡನ? ಮಗು ಗುದ್ದ ಅಂದರೆ ಗೋಡೆಗೆ ಹೋಗಿ ಕಚ್ಕೊಂಡ್ಬಿಡ್ಬೇಕು. ತಾಲಿ ಕಟ್ಟೋನು ತಾಳ್ಮೆ ಕೆಟ್ಟು ಒಂದಿನ ಕೋಪ ಮಾಡ್ಕೊಂಡಿದ್ದಕ್ಕೆ ನೀ ನನ್ನ ಗಂಡನೆಲ್ಲ ಅಂತೀಯ? ಮನುಷ್ಯ ಅದನ್ನು ಮನಸ್ಸಲ್ಲಿ ಪ್ರೀತಿನೂ ಇರುತ್ತೆ, ಅಪರೂಪಕ್ಕೆ ಕೋಪನೂ ಬರುತ್ತೆ. ಅಯ್ಯೋ, ನನಗೆ ಕ್ಷಮಿಸ್ಬಿಡ್ರಿ. ಆದ್ರೂ ನಿಮ್ಮ ಕೂಗಾಡಿದ್ದು ನೋಡೆ ವಿಶಾಲು, ನಿನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದಿರುತ್ತೆ. ಸದ್ಯಕ್ಕೆ ಅದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಡ ಕಡೆ. ಈ ರೀತಿ ಅನುಮಾನದಲ್ಲಿ ಎಲ್ಲಾದ್ರೂ ತಿಳ್ಕೊಳಕ್ಕೆ ಹೋದರೆ ನಿನ್ನ ತಲೆ ಕೆಡುತ್ತೆ. ನಿನಗೆ ಅದನ್ನೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಕಣೆ. ಯಾವತ್ತಿದ್ರೂ ನೀ ನನ್ನ ಮುದ್ದಿನ ಹೆಂಡತಿ ಕಣೆ. ನಾ ನಿನ್ನ ಪ್ರೀತಿ ಗಂಡ ಕಣೆ. ಯೋಚನೆ ಮಾಡಬೇಡ ಕಣೆ. ಕೂಗಾಡಿದ್ಗೆ ಭಯ ಆಯ್ತಾ? ಅಯ್ಯೋ ನನ್ನ ಚಿನ್ನ, ಎಷ್ಟು ಮುದ್ದಾಗಿ ಹೇಳ್ತೀರಣ್ಣ. ಅಯ್ಯ, ನೀನು ಹೀಗೆ ಮುಖನ ಒಪ್ಪಂತ ಮಾಡ್ಕೊಂಡಾಗ ತುಂಬ ಮುದ್ದಾಗಿ ಕಾಣ್ತೀಯ. ಹೋಗ್ರಿ ನೀವು. ಸರಿ ಹೊರಟೆ, ಸ್ವಲ್ಪ ಕೆಲಸ ಇದೆ, ಬರಲಾ? ಸತ್ಯ ಡಬಲ್ ಆಕ್ಟಿಂಗ್ ಅಲ್ಲ, ಇವರೇ ನಮ್ಮ ಯಜಮಾನ್ರು. ಪಾಪ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ ಅವ್ರ ಮೇಲೆ. ತುಗು, ಜಾಗ ನೋಡೋದಕ್ಕೆ ನಾಳೆ ಹೋಗೋಣ. ರಾಮಾಪುರದಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ಜಾಗ ಅವೈಲೇಬಲ್ ಇದೆಯಂತೆ. ಮೊದಲು ಸಾಯಿಲ್ ಟೆಸ್ಟ್ ಆಗಬೇಕು. ಒಂದು 5 ಫ್ಲೋರ್ ಸಾಕು ಅನಿಸುತ್ತೆ. ಮಕ್ಕಳಿಗೆ ಆಡೋದಕ್ಕೆ ಮೈದಾನ ಬೇಕು. ಹಾಗೆ ನಮ್ಮ ಇಂಜಿನಿಯರ್ನು ಕರೆಸ್ಬಿಡು. ನೀರು ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಆಗಲಿ. ಸರಿ ಯಜಮಾನ್ರೆ, ಕರೆಸ್ತೇನೆ. ಸರ್ ಅಣ್ಣ, ಹಾಗೆ ಇಂಟೀರಿಯರ್ ಬಗ್ಗೆನೂ ಮಾತಾಡ್ಬಿಡೋಣ. ಸರಿ. ಊಟದ ಟೈಮ್ ಆಯ್ತು. ನನ್ನ ಗಂಡ ಊಟ ಮಾಡಿರ್ತಾನೋ ಇಲ್ವೋ? ಬೇಗ ಊಟ ಮಾಡು. ಲಂಚ್ ಬಾಕ್ಸಲ್ಲಿ ನಿನ್ಗೊಂದು ಸರ್ಪ್ರೈಸ್ ಇದೆ, ಅದನ್ನ ಮೊದಲು ನೋಡು ಅಂತ ಹೇಳ್ತೀನಿ. ಅಯ್ಯೋ, ಸುಮ್ಮನೆ ಮೆಸೇಜ್ ಕಳ್ಸಕ್ ಹೋಗಿ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಕಳ್ಸ್ಬಿಟ್ಟಿದ್ದೀನಲ್ಲ. ಈಗಲೇ ಡಿಲೀಟ್ ಮಾಡ್ತೀನಿ.